ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ರಾಮ್ಜಿ, ನಾನಿಲ್ಲೇ ಸ್ವಲ್ಪ ಹೊತ್ತು ಕೂತಿರ್ತೀನಿ. ಕೂತ್ಕೊಳ್ಳಿ. ಇಲ್ಲೇ ಕೂತಿರಿ. ನಾನು ನಿಮಗೆ ಚಹಾ ಮಾಡ್ಕೊಂಬರ್ತೀನಿ. ನಿಂತ್ಕೊಳ್ಳಿ. ಜೀಜಾಬಾಯಿ ಅವರೇ, ನಮ್ಮ ಅಪ್ಪನಿಗೆ ನೀವು ಚಹಾ ಕೊಡಬೇಕಾಗಿಲ್ಲ. ಯಾಕಂದ್ರೆ ಜೀಜಾಬಾಯಿ ಅವರೇ, ಒಬ್ಬರನ್ನ ಪ್ರೀತಿಸುವಾಗ ಮುಖ್ಯ ಷರತ್ತೇನು ಅಂದರೆ, ಯಾವ ವ್ಯಕ್ತಿನ ನೀವು ಪ್ರೀತಿಸ್ತೀರೋ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಆದರೆ ಇವತ್ತು ನೀವು ಆ ಮೇಘನಾಥ್ ಅವ್ರ ಮುಂದೆ ನಮ್ಮ ಅಪ್ಪನ ಸ್ವಾಭಿಮಾನನ ಮಣ್ಣುಪಾಲು ಮಾಡಿ ಬಂದಿದ್ದೀರ. ಗಂಡ ಅದೋನು ಹೆಂಡ್ತಿನ ಹದ್ಬಸ್ತಲ್ಲಿ ಇಟ್ಕೋಬೇಕು ಅಂತ ಖಂಡಿತ ಹೇಳ್ತಿಲ್ಲ ನಾನು. ಹಾಗಿಡ್ಲೂಬಾರ್ದು ಜನ. ಆದ್ರೆ ಯಾವನೋ ಬೀದಿಲಿ ಹೋಗೋನು ನಿಮ್ಮ ಗಂಡನ್ನ ಗಂಡಸ ಅಂತ ಕೇಳ್ತಾ ಇರ್ಬೇಕಾದ್ರೆ ಹೆಂಡತಿ ಆಗಿರೋ ನೀವು ಸುಮ್ಮನೆ ಬಂದಿದ್ದು ನಿಮ್ಮ ತಪ್ಪು. ಅಪ್ಪ ಇವತ್ತೇನು ಮಾತಾಡದೇ ಇರ್ಬೋದು, ಸುಮ್ಮನಿರ್ಬೋದು. ಆದ್ರೆ ಅವ್ರ ಈ ಮೌನ ಇದೆಯಲ್ವಾ, ಅದು ಅವರ ಅಸಹಾಯಕತೆನ ಎತ್ತು ತೋರಿಸ್ತಾ ಇದೆ. ಬಾಲನ್ ಮನೆಯಿಂದ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಕೋಪ ಬಂದಿದ್ಯಾ? ಇಲ್ಲ ಬೆಳಗ್ಗೆಯಿಂದ ಯಾರೂ ಸಿಕ್ಕಿಲ್ಲ ಅಂತ ನನ್ನ ಮುಂದೆ ಭಾಷಣ ಬಿಗಿತಿದ್ಯಾ? ಎರಡೂ ಅಲ್ಲ ಜೀಜಾಬಾಯವರೇ. ಪ್ರೇಮದ ಬಂಧನ ಕೈಗೆ ಹಾಕೋ ಬೇಡಿ ಆಗ್ಬಾರ್ದು. ಬಿಡಿಸ್ಕೊಳಕ್ ಹೋಗಿ ಸಂಬಂಧನ ಕಿತ್ತೋಗ್ಬಾರ್ದು. ಬದಲಾಗಿ ಪ್ರೇಮದ ಬಂಧನ ಒಂದು ಜೋಕಾಲಿ ಇದ್ದ ಹಾಗೆ ಇರಬೇಕು. ಜೋಕಾಲಿ ತೋಗ್ದಾಗ ಸಂತೋಷ ಪಡ್ತೀವಲ್ಲ ಹಾಗೆ. ಆದ್ರೆ ನೀವು ನಮ್ಮಪ್ಪನ ಕಟ್ ಹಾಕಿ ಅವ್ರನ್ನ ಕೂಡಿಟ್ಟಿದ್ದೀರಾ. ಒದ್ದಾಡ್ತಾ ಇದ್ದಾರೆ ಪಾಪ ಅವರು. ಆ ಥರ ಒದ್ದಾಡಕ್ ಬಿಡಲ್ಲ ನಾವು. ಇನ್ಮೇಲ್ ನಾವು ಇಲ್ಲೇ ಇರ್ತೀವಿ. ಮಾವ ಒದ್ದಾಡಕ್ ನಾವು ಬಿಡಲ್ಲ. ಮಾವನ್ ಇವರಿಂದ ಕಾಪಾಡಬೇಕು. ಬಂದಿದ್ದೀನಿ ನಾನು. ಈಗ ನಿರ್ಧಾರ ನಿಮ್ದು. ಮಾವಂಗೆ ಒಳ್ಳೆ ಹೆಂಡತಿಯಾಗಿ ನಮ್ಗೆ ಒಳ್ಳೆ ಅತ್ತೆ ಆಗಿರ್ತೀರೋ ಇಲ್ಲ ಶತ್ರುವಾಗಿರ್ತೀರೋ ನೋಡಿ. ನಿರ್ಧಾರ ನಿಮ್ದು. ಅಕ್ಕ ಬನ್ನಿ, ಒಳಗ್ ಬನ್ನಿ. ಭೀಮವ್ವಂಗೆ ಪರೀಕ್ಷೆ ಇದೆ ಅಲ್ವಾ, ಅವರು ನೋಡ್ಕೊ. ನೀನು ಚೆನ್ನಾಗಿ ಓದೋದಕ್ಕೆ ಸಹಾಯ ಮಾಡು. ಕರುಣಾ ಅಕ್ಕ, ನನ್ಗೆ ಅರ್ಥ ಆಗುತ್ತೆ ಅತ್ತೆ ಮೇಲೆ ನಿಮಗೆ ಕೋಪ ಇದೆ ಅಂತ. ಆದ್ರೆ ನೀವು ಹೀಗೆ ಮಾತಾಡೋದು ಸರಿ ಅನ್ಸಲ್ಲ. ಲಕ್ಷ್ಮಿ, ನಿಂಗೂ ನಂಗೂ ಮತ್ತೆ ರಮಂಗೂ ಏನ್ ವ್ಯತ್ಯಾಸ ಅಂತ ನಾನು ಹೇಳ್ತೀನಿ ಕೇಳು. ರಮ ಶಾಂತಮೂರ್ತಿ ಇದ್ದಂಗೆ. ನೀನೇನೇ ಹೇಳು, ಸತ್ಯ ಮತ್ತು ಭೀಮನ್ ಪರ ನಿಲ್ಲೋಳು. ಎಲ್ಲಾನು ಸಹಿಸ್ಕೋತಾಳೆ. ನೀನೂ ಸಹಿಸ್ಕೋತೀಯ. ಹೌದು, ನಿಂಗೂ ಅವಾಗವ ಕೋಪ ಬರುತ್ತೆ.
ಕೋಪದಲ್ಲಿ ಏನೋ ಒಂದು ಹೇಳ್ತೀಯಾ ಮಾಡ್ತೀಯಾ, ಆಮೇಲೇನು? ಆಮೇಲೆ ನೀನು ಸುಮ್ಮನಾಗ್ಬಿಡ್ತೀಯಾ? ನೀವಿಬ್ರು ಯಾವತ್ತೂ ಮರ್ಯಾದೆ ಗಡಿ ದಾಟಿ ಹೋಗಲ್ಲ. ಆದ್ರೆ ನಾನು ಹಾಗಲ್ಲ. ನನಗ್ ಕೋಪ ಬಂದ್ರೆ ಎದುರಿಗಿರೋ ವ್ಯಕ್ತಿ ಮರ್ಯಾದೆ ಗಡಿ ದಾಟಿ ಮುಂದುವರೆದ್ರೆ ನಾನು ಕೂಡ ಅವ್ರ ದಾರಿಲೇ ಹೋಗಿ ಉತ್ತರ ಕೊಡ್ತೀನಿ. ನೀವಿಬ್ರು ನೀವಿರೋ ರೀತಿಲೇ ಇರಿ. ನಾನು ನನ್ನ ರೀತಿಲಿರ್ತೀನಿ. ಈ ಸಮಾಜ ಏನಂದ್ಕೊಂಡ್ರೂ ಪರವಾಗಿಲ್ಲ. ಒಳ್ಳೇದಾಯ್ತು. ಇಬ್ರೇ ಮಾಲೀಕರು ಅಂದ್ಕೊಂಡಿದ್ದೆ ನಾನು. ಈಗ 3 ಜನ. ಮನೆ ಕೆಲಸದವಳೆ. ಈಗ ನೀವು 3 ಜನ ಹೇಳಿ ನಾನೇನ್ ಸೇವೆ ಮಾಡ್ಲಿ ಅಂತ. ಅಡಿಗೆ ಮಾಡ್ಲಾ? ಬಟ್ಟೆ ಹೋಗಿಲ್ಲ? ಇಲ್ಲ ಮನೆ ಬಿಟ್ಟು ಆಚೆ ಹೋಗ್ಲಾ? ಹೇಳಿ. ಸದ್ಯಕ್ಕೆ ನೀವು ಸುಮ್ಮನೆ ಕುತ್ಕೊಂಡಿರಿ. ಇಲ್ಲ ಕೆಲಸದವಳು ನಾನು. ಅದ್ ಹೇಗೆ ಕುತ್ಕೊಳಕ್ಕಾಗತ್ತೆ? ಹೇಳಿ ಅಮ್ಮವ್ರೆ. ಜಿಜಾಬಾಯಿ, ನಿನ್ ನಾಟಕನ ಸಾಕ್ ಮಾಡು. ಇದು ಹೆಣ್ಮಕ್ಳ ವಿಷಯ. ನೀವ್ಯಾಕೆ ಮೂಗ್ ತೋರಿಸ್ತೀರಾ? ಹೌದು ಅತ್ತೆ, ನೀವು ಆರಾಮಾಗಿ ಕುತ್ಕೊಳ್ಳಿ ಹೋಗಿ. ನೀವೇ ಹೇಳಿದ್ರಲ್ಲ ನಾವ್ ಹೆಂಗ್ ಹೇಳ್ತೀವೋ ಹಂಗ್ ಕೇಳ್ತೀನಿ ಅಂತ. ನಾನೇ ಹೇಳ್ತಿದ್ದೀನಿ, ಆರಾಮಾಗಿ ಕುತ್ಕೊಳ್ಳಿ ಹೋಗಿ ನೀವು. ಜಿಜಾಬಾಯ್, ನೀನು ಕೆಲ್ಸದವಳು ಅಂತ ಹೇಳ್ದಿಯಲ್ಲ, ಹಾಗಿದ್ಮೇಲೆ ಮಾಲೀಕರು ಏನ್ ಹೇಳ್ತಾರೋ ಅದನ್ನ ಕೇಳು. ಈಗ ಆರಾಮಾಗಿ ಹೋಗಿ ಕೂತ್ಕೋ. ಅಯ್ಯೋ ಹೌದಲ್ವಾ? ನಿಮ್ಗಂತೂ ಗಂಡ ಇಲ್ಲ. ನಿಮ್ಗೆ ಹೇಗ್ ಗೊತ್ತಾಗ್ಬೇಕು? ಗಂಡ ಹುಷಾರಿಲ್ದೆ ಒದ್ದಾಡ್ತಿದ್ರೆ ಹೆಂಡತಿ ಆದವಳು ಸುಮ್ಮನೆ ಇರಕ್ಕಾಗಲ್ಲ. ನಾನ್ ಕೆಲ್ಸ ಹುಡ್ಕಕ್ ಹೋಗ್ತೀನಿ. ರಾಮ, ಲಕ್ಷ್ಮಿ, ತುಂಬಾ ದಿನ ಆದ್ಮೇಲೆ ನಮ್ಮನೆಗೆ ದೊಡ್ಡ ಸೊಸೆ ಬಂದಿದ್ದಾಳೆ. ಹೋಗಿ ಅವಳನ್ನ ಒಳಗಡೆ ಕರ್ಕೊಂಡು ಹೋಗಿ. ಹಾ ಮೀರಾತೆ. ಸೌಭಾಗ್ಯವತಿಯಾಗಿರೋ. ಜೀಜಾಬಾಯಿ, ಹೋರಾಟಕ್ಕೆ ಹೆದರಿ ನೀನು ದೂರ ಹೋಗ್ತಾ ಇದೀಯ. ಅದಕ್ಕೆ ನಿನಗೆ ಗೆಲ್ಲೋಕ್ಕಾಗ್ತಿಲ್ಲ, ನೆಮ್ಮದಿಯಾಗಿ ಬದುಕೋಕ್ಕೂ ಆಗ್ತಿಲ್ಲ. ಜೀಜಾಬಾಯಿ, ಭೀಮರಾವಿಂದ ಸ್ವಲ್ಪನಾದ್ರೂ ಕಲಿಬೇಕು. ಗೆಲ್ಲಬೇಕು ಅಂದ್ರೆ ಹೋರಾಟ ಮಾಡ್ತಾನೆ ಇರಬೇಕು, ಓಡೋಗೋದಲ್ಲ. ಏನಂತ ಹೋರಾಟ ಮಾಡ್ಲಿ? ಮೊದ್ಲು ಬರೀ ಲಕ್ಷ್ಮೀ ರಮ ಇಬ್ರೇ ಇದ್ರು. ಈಗ ಕರುಣನು ಒಕ್ಕರಿಸಿದಾಳೆ. ಎಲ್ರು ಒಂದಾಗಿದ್ದಾರೆ. ಅಲ್ಲಿ ಎಲ್ರಿಗೂ ಒಂದೇ ಆಸೆ, ನಾನು ಹೇಗಾದ್ರೂ ಸತ್ತೋಗ್ಲಿ, ಸೋಲ್ಲಿ, ಅಲ್ಲಿಂದ ಓಡೋಗ್ಲಿ ಅಂತ ಎಲ್ರು ಕಾಯ್ತಾ ಇದ್ದಾರೆ. ಅಲ್ಲಿ ಎಲ್ರಿಗೂ ನನ್ನ ಶತ್ರು ಆಗ್ಬಿಟ್ಟಿದ್ದೀನಿ. ಆದ್ರೆ ನನ್ನ ಶತ್ರು ಆ ಭೀಮ ಮಾತ್ರ. ಜೀಜಾಬಾಯಿ, 5 ಇನ್ನೂ 5 ವಿಷಯ ಇದೆ. ಆ ಭೀಮ್ರಾವ್ ಒಂದು ವಿಷಯದಲ್ಲಿ ಫೇಲ್ ಆದ್ರೂ ಫೇಲೇ. ನಂಗೆ ಗೊತ್ತು, ನೀನ್ ಯಾವತ್ತೂ ಭೀಮ್ರಾವ್ ವಿರುದ್ಧ ಗೆಲ್ಲೋಕ್ಕಾಗಲ್ಲ. ನಮಗೂ ಸುಮ್ಮನೆ ಹಾಗೆ ಗೆಲ್ಲೋದಕ್ಕಾಗಲ್ಲ. ಆದ್ರೆ ಈ ಸಲ ಭೀಮ್ರಾವ್ ಒಂದು ವಿಷಯದಲ್ಲಿ ಫೇಲ್ ಆದ್ರೂ ನಾವು ಶಿಕ್ಷಣದಲ್ಲಿ ಅವನನ್ನ ಸೋಲಿಸ್ದಂಗೆ. ಇದು ಅವನ
ಅತಿ ದೊಡ್ಡ ಸೋಲಾಗಿರುತ್ತೆ. ಆದರೆ ಜೀಜಾಬಾಯಿ, ಇದನ್ನ ಸಾಧಿಸೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಲೇಬೇಕು. ಹೌದು, ನಾವೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ಹೇಗಾದ್ರೂ ಸರಿ, ಏನಂತಾರೆ ಗರ್ಜು ಏಸನ್, ಆ ಪರೀಕ್ಷೆಯಲ್ಲಿ ಆ ಭೀಮ್ರಾವ್ ಪಾಸ್ ಆಗದೆ ಇರೋ ತರ ನೋಡ್ಕೋಬೇಕು. ನಂಜುಂಡಣ್ಣ ಸರಿಯಾಗಿ ಹೇಳ್ತಿದ್ದಾರೆ. ನಿಮ್ ಮಾತು ಸರಿ ಇದೆ. ನಾವೆಲ್ಲರೂ ಒಟ್ಟಾಗಿ ಭೀಮನ್ನ ಫೇಲ್ ಮಾಡ್ಸೋಣ ಅಷ್ಟೇ. ನಾವು ಯೋಧರ ರೀತಿ ಹೋರಾಟ ಮಾಡೋಣ. ಕೊನೆಗೆ ಆ ಭೀಮ್ರಾವ್ ಫೇಲ್ ಆಗಲೇಬೇಕು. ಹೌದು, ನಾವು ಸಾಧಿಸಲೇಬೇಕು. ಭೀಮ್ರಾವ್ ಯಾವುದೇ ಕಾರಣಕ್ಕೂ ಪಾಸ್ ಆಗಬಾರ್ದು. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ಮನೆ ಕಡೆನೆ ಹೊರಟಿದ್ದೆ. ಯಾಕೆ? ನಿಮ್ಗೊಂದು ಪತ್ರ ಬಂದಿತ್ತು. ಗುರುಗಳೇ, ಕಾಲೇಜ್ ಹೆಸರಲ್ಲಿ ಇನ್ನೊಂದು ಪತ್ರ ಬಂದಿದೆ, ನಿಮ್ ಕೈಗೆ ಕೊಡ್ಲಾ? ಹಾ, ಕೊಡಿ. ಭೀಮ್ರಾವ್ ಹೆಸರಲ್ಲಿ ಬಂದಿದೆಯಲ್ಲ ಪತ್ರ, ಯಾರಿಂದ? ಸತ್ಯಶೋಧಕ ಸಮಾಜ. ಇರ್ಲಿ. ನಾನು ಈ ಪತ್ರನ ಭೀಮ್ರಾವ್ಗೆ ಈಗಲೇ ಕೊಡಲ್ಲ. ಅವನ ಪರೀಕ್ಷೆ ಎಲ್ಲ ಮುಗ್ದಾದ್ಮೇಲೆ ಆ ಪರೀಕ್ಷೆ ಫಲಿತಾಂಶ ಬರಲಿ, ಆಮೇಲೆ ಕೊಡ್ತೀನಿ ಈ ಪತ್ರನ. ಗುರುಗಳೇ, ಏನ್ ಬರ್ದಿದೆ ಅದರಲ್ಲಿ? ಜ್ಯೋತಿಬಾ ಫುಲೆ ಅವರ ಸತ್ಯಶೋಧಕ ಸಮಾಜ ಅಂತ ಒಂದು ಸಂಸ್ಥೆ ಇದೆ. ಒಂದು ವೇಳೆ ಭೀಮ್ರಾವ್ ಏನಾದರೂ ಗ್ರ್ಯಾಜುಯೇಷನ್ನ ಪಾಸ್ ಮಾಡಿದ್ರೆ, ಕೆಳಜಾತಿಯವ್ರ ಪೈಕಿ ಗ್ರ್ಯಾಜುಯೇಷನ್ನ ಪಾಸ್ ಮಾಡಿರೋ ಮೊದಲನೇ ವ್ಯಕ್ತಿ ಅವನಾಗ್ತಾನೆ. ಈ ಸಂಸ್ಥೆ ಇದನ್ನ ಆಚರಿಸಬೇಕು ಅಂತಿದೆ. ಈ ಮೂಲಕ ಕೆಳಜಾತಿ ಮಕ್ಕಳಿಗೆ ಮುಂದೆ ಓದೋಕೆ ಪ್ರೇರಣೆ ಸಿಗಲಿ ಅಂತ. ಭೀಮ್ರಾವ್ ಬಗ್ಗೆ ನಾನು ಅಲ್ಪ ಸ್ವಲ್ಪ ಕೇಳಿದ್ದೀನಿ, ಕೆಲವು ಮೇಲ್ವರ್ಗದವ್ರ ಬಾಯಲ್ಲಿ. ನಿಮಗೇನನ್ಸುತ್ತೆ, ಈ ಸಲ ಭೀಮ್ರಾವ್ ಪಾಸ್ ಆಗ್ತಾನೆ? ಆನಂದ, ಭೀಮಾ, ಹೋಗಿ ಬಾಲನ್ನ ಕರ್ಕೊಂಡು ಬನ್ನಿ. ಅಲ್ಲೇ ನಿಲ್ಸೋದು ಚೆನ್ನಾಗಿರಲ್ಲ, ಅವನು ಸ್ವಾಗತ ಮಾಡೋಣ. ಹೋಗಿ ಕರ್ಕೊಂಡು ಬನ್ನಿ. ಒಳಗೆ ಬನ್ನಿ ಬಾಲಣ್ಣ. ಬೇಡ, ನಾನಿಲ್ಲೇ ಇರ್ತೀನಿ. ಕೋಪ ಬಿಟ್ಬಿಡಿ ಅಣ್ಣ, ಒಳಗೆ ಬನ್ನಿ. ಹೌದು ಬಾಲಣ್ಣ, ಬಾ ಮನೆಗೆ ಬನ್ನಿ. ಬಾಲುಂಗೂ ಸ್ವಾಗತ ಮಾಡಿ. ಬಾಲಣ್ಣ, ನಿನಗೆ ಈ ಮನೇಲಿರೋದಕ್ಕೆ ಇಷ್ಟ ಇದೆಯೋ ಇಲ್ವೋ, ಆದರೆ ಈ ವಿಷಯದಲ್ಲಿ ಸದ್ಯಕ್ಕೆ ಏನೂ ಮಾತಾಡಬೇಡ. ಯಾಕೆ ಮಾತಾಡಬಾರ್ದು? ನಂಗೆ ನಿಜವಾಗ್ಲೂ ಇಲ್ಲಿರಕ್ಕೆ ಇಷ್ಟ ಇಲ್ಲ. ಕರುಣಾನೇ ಬಲವಂತ ಮಾಡಿ ಕರ್ಕೊಂಬಂದಿದ್ದು. ನಾನಿಲ್ಲಿರಲ್ಲ. ಸರಿ, ಇರಬೇಡ ಆಯಿತು, ಆದರೆ ಸದ್ಯಕ್ಕೇನೂ ಮಾತಾಡಬೇಡ ಅಷ್ಟೇ. ಇಲ್ಲಾಂದ್ರೆ ಭೀಮ ತಲೆ ಕೆಡಿಸ್ಕೊತಾನೆ.
ಭೀಮನ್ ಪರೀಕ್ಷೆ ಮುಗಿಯೋರ್ಗು ಸುಮ್ಮನಿರು. ಆಮೇಲೆ ನಿನಗೇನನ್ಸುತ್ತೋ ಹಾಗೆ ಮಾಡು. ಆದರೆ ಸದ್ಯಕ್ಕೆ ಎಲ್ಲೂ ಹೋಗ್ಬೇಡ ಬಲಣ. ಅಂದ್ರೆ ನಾನು ಅಲ್ಲಿ ತನಕ ಇಲ್ಲೇ ಇರಬೇಕಾ? ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಭೀಮ ಪಾಸ್ ಆಗೋದು ನಿನಗೆ ಇಷ್ಟ ಇಲ್ಲ ಅಂತಿದ್ರೆ ನೀನು ಹೋಗ್ಬೋದು. ನಿನ್ನಿಷ್ಟ ಅದು. ಇಲ್ಲ, ನಾನು ಯಾಕೆ ಹಾಗೆ ಬಯಸ್ಲಿ? ಸರಿ ಬಿಡು, ಸದ್ಯಕ್ಕೆ ನಾನು ಇಲ್ಲಿರ್ತೀನಿ. ಆದರೆ ಭೀಮನ್ ಕೊನೆ ಪರೀಕ್ಷೆ ಮುಗಿದ್ಮೇಲೆ ಅವತ್ತು ನಾನು ಈ ಮನೆ ಬಿಡ್ತೀನಿ. ಅದೇನಾದರೂ ಆಗಲಿ. ಸರಿ. ನಾನು ನೀವು ಈ ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಇದು ನನ್ನ ಪ್ರತಿಜ್ಞೆ. ನೀವಿಬ್ರು ಈ ಮನೆ ಬಿಟ್ಟು ಹೋಗದೆ ಇದ್ರೆ ನಾನೇ ನಿಮ್ಮಿಬ್ಬರನ್ನ ಕಳಿಸ್ತೀನಿ. ಇದು ನನ್ನ ಪ್ರತಿಜ್ಞೆ. ನಾನು ಹೆಂಗೆ ನನ್ನ ಗಂಡನಿಂದ ದೂರ ಇದ್ನೋ ಹಂಗೆ ಭೀಮ ಪರೀಕ್ಷೆಯಿಂದ, ಬಾಲ ಕರುಣಾಯಿಂದ, ಆನಂದ ಲಕ್ಷ್ಮಿಯಿಂದ ದೂರ ಇರಬೇಕು. ಹಾಗೆ ಮಾಡ್ತೀನಿ. ನನ್ನ ದೃಷ್ಟಿಲಿ ಇದೇ ಸರಿಯಾದ ನ್ಯಾಯ. ಕಮಲಾ, ಮೀರಮ್ಮ, ಶಾಂತಮ್ಮ, ಒಬ್ರು ನನ್ ಮೇಲೆ ವಿಶ್ವಾಸ ಇಟ್ಟು ಬಟ್ಟೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಗ್ಯಕ್ಕೆ ಬಟ್ಟೆ ಕೊಟ್ಟಿದ್ದಾರೆ. ಹಾ, ಇದು ತುಂಬಾ ಸಂತೋಷದ ವಿಷಯ. ಸರ್ಸಮ್ಮ, ನೋಡಿದ್ರ ನಿಮ್ ಕಷ್ಟಕ್ ಪ್ರತಿಫಲ? ಅಯ್ಯೋ, ನಾನಂತೂ ಗಿಣಿಗೆ ಹೇಳ್ದೆ. ಏನ್ ಮಾಡೋದು? ನನಗೆ ಬಟ್ಟೆ ಕೊಡ್ತಿದ್ದು ಆ ಮನೆ ಹೆಂಗಸು ತಾನೆ. ಹೆಂಗಸರು ಹೆಂಗಸ್ರಿಗೆ ಸಹಾಯ ಮಾಡೋದು. ಅವಳಿಗೆ ಬಟ್ಟೆ ಕೊಟ್ಬಿಟ್ಲು. ಹಾ, ಇವತ್ತು ಒಂದು ಮನೆಯವ್ರು ಕೊಟ್ಟಿದ್ದಾರೆ, ನಾಳೆ ಇನ್ನೊಬ್ರು ಕೊಡ್ತಾರೆ, ಆಮೇಲೆ ಕೈ ತುಂಬ ಕೆಲಸ ಇರುತ್ತೆ. ನೀನು ಸೋತು ಮನೆ ಸೇರು. ಅದು ಹೆಂಗೆ ಸೋಲು ಒಪ್ಕೊಳ್ಳೋದಿಕ್ಕೆ ಸಾಧ್ಯ? ಒಂದು ಮನೆಯವ್ರು ಬಟ್ಟೆ ಕೊಟ್ಟಿದಾರಲ್ಲ, ಅವ್ರ ಮನೆ ಬಟ್ಟೆನ ಹೆಂಗ್ ಮಾಡೋಣ ಅಂದ್ರೆ ಇನ್ಯಾರು ಆ ಸರ್ಸಮ್ಮಂಗೆ ಬಟ್ಟೆ ಕೊಡೋ ಧೈರ್ಯನೇ ಮಾಡಬಾರ್ದು. ಹಂಗೆ ಮಾಡಬೇಕು. ಏನ್ ಮಾಡೋಣ ಅಂತಿದ್ಯಾ ನಂಜುಂಡಣ್ಣ? ನಿನ್ ಮಾತು ನನ್ಗೆ ಅರ್ಥನೇ ಆಗ್ತಿಲ್ಲ. ಮಂಚಯ್ಯ, ಮೊದಲು ಈ ಹೆಣ್ಮಕ್ಳು ನಾಟಕ ಆಡೋದು ನೋಡು, ಆಮೇಲೆ ಎಲ್ಲನೂ ಬಿಡಿಸಿ ಹೇಳ್ತೀನಿ ನಿನಗೆ. ಸರಿನಾ? ನೋಡು, ನಾಟಕ ನೋಡು. ನಾವೆಲ್ಲರೂ ಸೇರಿ ನಿನ್ಗೆ ಸಹಾಯ ಮಾಡ್ತೀವಿ. ಅಯ್ಯೋ ಬೇಡ ಬೇಡ, ನೀವ್ಯಾರೂ ತೊಂದರೆ ತಗೋಬೇಡಿ. ನಾನು ಒಬ್ಳೇ ಮಾಡ್ತೀನಿ. ಇರೋದೇ ಸ್ವಲ್ಪ ಬಟ್ಟೆ ಅಲ್ವಾ? ಗೊತ್ತು, ಮತ್ತೆ ನೀನ್ ಮಾಡ್ತೀಯ ಅನ್ನೋ ನಂಬಿಕೆನೂ ಇದೆ. ಆದ್ರೆ ಸರ್ಸಮ್ಮ, ಇದು ಬರೀ ಬಟ್ಟೆ ಶುದ್ಧ ಮಾಡೋ ಕೆಲಸ ಅಲ್ಲ. ಇದೆಲ್ಲ ನಮ್ಮೆಲ್ಲರೂ ಸ್ವಾಭಿಮಾನನ ಪ್ರದರ್ಶನ ಮಾಡೋ ಸಮಯ ಕೂಡ. ನಡಿ. ಅರ್ಥ ಆಯ್ತು ಅಲ್ವಾ ಏನ್ ಮಾಡ್ಬೇಕು ಅಂತ? ಹಾ ನಂಜುಂಡಣ್ಣ, ಅರ್ಥ ಆಯ್ತು. ಇವತ್ತು ರಾತ್ರಿ ಏನ್ ಮಾಡ್ತೀನಿ ನೋಡಿ.